ನಾನಿವತ್ತು ಏನು ಹೇಳ್ಕೊಡ್ತೀನಿ ಅಂತಂದರೆ, ತುಂಬ ಜನಕ್ಕೆ ಅಳತೆ ಬ್ಲೌಸಲ್ಲಿ ಅಳತೆ ತೆಗೆಯೋದಕ್ಕೆ ಬರಲ್ಲ. ಅಳತೆ ತೆಗೆಯೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಅಳತೆ ತೆಗೆಯುವಾಗ ಏನಾದರೂ ಮಿಸ್ ಮಾಡಿದ್ರು ಅಂದರೆ ಮಾರ್ಕ್ ಹಾಕುವಾಗ ಮಿಸ್ ಆಗುತ್ತೆ. ಮಾರ್ಕ್ ಹಾಕೋದು ಮಿಸ್ ಆಯಿತು ಅಂದರೆ ಕಟಿಂಗ್ ಮಾಡುವಾಗ ಮಿಸ್ ಆಗುತ್ತೆ. ಕಟಿಂಗ್ ಮಾಡೋದು ಮಿಸ್ ಆಯಿತು ಅಂದರೆ ಬ್ಲೌಸ್ ಹೊಲಿಯೋದು ಸಹ ಮಿಸ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಈಗ ಹೊಸದಾಗಿ ಕಲಿತಾ ಇರ್ತೀರಾ, ಅಳತೆ ಬ್ಲೌಸಲ್ಲಿ ಅಳತೆ ತೆಗಿಯೋಕ್ಕೆ ಬರಲ್ಲ ಅಥವಾ ಅಳತೆ ಬ್ಲೌಸ್ ಕಸ್ಟಮರ್ ಕೊಟ್ಟಾಗ ಏನೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು, ಏನೆಲ್ಲ ತಪ್ಪುಗಳು ಇರುತ್ತೆ ಅಳತೆ ಬ್ಲೌಸಲ್ಲಿ, ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಅಳತೆ ಬ್ಲೌಸಲ್ಲಿ ಅಳತೆ ತೆಗಿಯೋಕ್ಕೆ ಗೊತ್ತಿಲ್ಲದೇ ಎಷ್ಟೆಲ್ಲ ತಪ್ಪು ಮಾಡ್ತಾರೆ, ಆ ಬ್ಲೌಸನ್ನು ಹಾಳು ಮಾಡ್ತಾರೆ. ಫಸ್ಟ್ನೇದಾಗಿ ನಿಮಗೆ ಅಳತೆ ಬ್ಲೌಸಲ್ಲಿ ಏನಂದರೆ ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ಅಳತೆ ತೆಗೆದು ಮಾರ್ಕ್ ಹಾಕಿ ಕಟಿಂಗ್ ಮಾಡಿ ಸಹ ನನ್ನ ಚಾನಲಲ್ಲಿ ವಿಡಿಯೋಸ್ ಇದೆ, ನೀವು ನೋಡ್ಬೋದು. ಆದರೆ ಅದು ತುಂಬ ಲಾಂಗ್ ಆದಾಗ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ನಾನಿವತ್ತು ಬರೀ ಅಳತೆ ಬ್ಲೌಸಲ್ಲಿ ಅಳತೆ ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ನೀವು ನೋಡಿಕೊಂಡ್ರೆ ನೀವು ಅಳತೆನ ಬರ್ಕೋಬೋದು. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಈ ಅಳತೆ ಮಾಡಿರೋದನ್ನು ಕಟಿಂಗ್ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೆಪ್ ಬೈ ಸ್ಟೆಪ್ಪು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲದೂ ನಮ್ಮ RG ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿದೆ, ನೀವು ಚೆಕ್ ಮಾಡಿ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಶುರು ಮಾಡೋಣ. ಅಳತೆ ಬ್ಲೌಸ್ ಕಸ್ಟಮರ್ ಕೊಟ್ಟಾಗ ಅದರಲ್ಲಿ ಏನೆಲ್ಲ ತಪ್ಪುಗಳಿರುತ್ತೆ ಅದನ್ನು ನಾವು ಏನೆಲ್ಲ ಸರಿ ಮಾಡ್ಕೊಬೇಕು. ಅಳತೆ ಬ್ಲೌಸ್ ಕೊಟ್ಟರು ಕಸ್ಟಮರ್ ಹತ್ರ ಮೈ ಅಳತೆನ ಅಂದರೆ ಕೆಲವೊಂದೊಂದು ಅವರು ಇದರಲ್ಲಿ ಸರಿ ಮಾಡಿ ಹೊಲಿರಿ ಅಂದಾಗ ಮೈ ಅಳತೆ ನಾವು ತಕ್ಷಣ ತಗೊಬಿಡ್ಬೇಕು ಅವ್ರದ್ದು. ಆ ಥರ ಯಾವ ರೀತಿ ಸರಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ಮರಿದೇ ಒಂದು ಲೈಕ್ ಮಾಡಿ. ಇರುತ್ತಲ್ವ, ಈ ಕಡೆಯಿಂದನೇ ಅಳತೆ ತಗೋಬೇಕು. ಫಸ್ಟು ಬ್ಲೌಸು ನೀವು ಈ ರೀತಿ ಹುಕ್ಸ್ ಹಾಕೋದಕ್ಕೆ ಬಂದ್ರೂ ಹಾಕೊಳ್ಳಿ. ಇಲ್ಲ ಅಂತ ಅಂದರೆ ಫಸ್ಟು ಅಂದರೆ ಎದೆ ಸುತ್ತಳತೆ ಮೈ ಉದ್ದೆಲ್ಲ ತಗೋಬೇಕಲ್ಲ. ಫಸ್ಟ್ ಬಂದುಬಿಟ್ಟು ತುಂಬ ತಲೆ ತಿನ್ನೋ ಥರ ನನ್ನ ಒಂದು ಟೀಚಿಂಗ್ ಇರಲ್ಲ ಫ್ರೆಂಡ್ಸ್, ಹಾಗೆ ಸ್ಟಿಚಿಂಗು ಇರೋದಿಲ್ಲ. ಈಗ ಫಸ್ಟು ಬ್ಯಾಕಲ್ಲಿ ನೀವು ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಈ ಶೋಲ್ಡರ್ ಗೆರೆ ಬರುತ್ತಲ್ವಾ, ಇಲ್ಲಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ, ಅಳತೆ ಬ್ಲೌಸನ್ನು ಪ್ರೆಸ್ ಮಾಡಿ ಸ್ವಲ್ಪ ಈ ರೀತಿ ಹಿಡಿದು ನೋಡಬೇಕು. ತುಂಬಾ ಈ ರೀತಿ ಜಗ್ಗಿ ಎಳೆಯೋದಲ್ಲ ಮತ್ತು ಎಳಿದೇನೂ ಇರೋದಲ್ಲ. ಎಳಿದೇನೂ ಇರದೇ ಇದ್ದರೆ ಮೈ ಉದ್ದ ಗೊತ್ತಾಗಲ್ಲ. ಇದು ಬಂದುಬಿಟ್ಟು 15 ಕಾಲಿದೆ ನೋಡಿ, ಕರೆಕ್ಟಾಗಿ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ. 15 ಕಾಲಿದೆ. ಇದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಬೇಕು. ನನ್ನ ಹಿಂದಿನ ವಿಡಿಯೋಗಳೆಲ್ಲ ನಿಮಗೆ ಕಟಿಂಗ್ ಮಾರ್ಕ್ ಹಾಕೋ ಸಮೇತ ತೋರಿಸಿನಿ, ಹೋಗಿ ನೋಡ್ಬೋದು. 15 ಕಾಲಿದೆ, ಅದಕ್ಕೆ ನೀವು 1 ಇಂಚ್ ಆ್ಯಡ್ ಮಾಡಿದಾಗ 16 ಕಾಲಾಗುತ್ತೆ. ಇದು ನೀವು ಬ್ಯಾಕ್ ಫಸ್ಟು ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಈ ರೀತಿ ಬ್ಯಾಕಲ್ಲಿ ಇಟ್ಕೊಂಡು ನೀಟಾಗಿ ನೀವು ನೋಡ್ಕೊಬೇಕು. ಅದರಲ್ಲಿ ಅಳತೆ ಬ್ಲೌಸಲ್ಲಿ ಏನಾದರೂ ಮೈ ಉದ್ದ ಇಡಿ ಅಂದಾಗ ಇದಕ್ಕೆ ನೀವು ಒಂದು ಅರ್ಧ ಇಂಚೋ 1 ಇಂಚೋ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದುಬಿಟ್ಟು ಎದೆ ಸುತ್ತಳತೆ ನೋಡ್ಕೊಳ್ಳೋದಕ್ಕೆ 2 ಅಳತೆ ಇದೆ. ಒಂದು ಬ್ಯಾಕಲ್ಲಿ ನೀವು ಈ ಕಂಕ್ಳಿಂದ ಕಂಕ್ಳಿಗೆ ಅಂದರೆ ನೋಡ್ಕೋಬೇಕು. ಮೈ ಉದ್ದ ಆದ ತಕ್ಷಣ ಕಂಕ್ಳಿಂದ ಕಂಕ್ಳಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು. ಕಂಕ್ಳಿಂದ ಕಂಕ್ಳಿಗೆ ಎಷ್ಟಿದೆ ಅಂದರೆ 19.5 ಇದೆ, ನೀವು ನೋಡ್ಬೋದು. ನೋಡಿ ಬ್ಯಾಕಲ್ಲಿ ನಾನು ನೋಡ್ಕೊಳ್ತಿರೋದು ಬ್ಯಾಕಲ್ಲಿ. ಇದನ್ನು ನೀವು ಕರೆಕ್ಟ್ ಬರುತ್ತೆ, ಇದು ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ಹುಕ್ಸ್ ಹಾಕ್ಕೊಂಡೆ ನೋಡ್ಕೊಬೇಕಾಯ್ತಾ. ಈಗ ಇದನ್ನು ನೀವು ಟೇಪಿನ ಅರ್ಧ ಮಾಡಬೇಕು. ಟೇಪಿನ ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ? 9.75. ಇವ್ರದ್ದು 9.75 ಬ್ಯಾಕಲ್ಲಿ ಅಳತೆ ಮಾಡಿದಾಗ ಬರ್ತಾ ಇದೆ. 4ನೇ 1 ಭಾಗ. 4ನೇ 1 ಭಾಗ ಅಂತಂದರೆ ನೋಡಿ, ಇಲ್ಲಿಂದ ಇಷ್ಟಕ್ಕೆ ಏನಂತೀವಿ? 4ನೇ 1 ಭಾಗ. ಫುಲ್ ರೌಂಡ್ ಏನಂತೀವಿ? ಫುಲ್ ರೌಂಡಿಂಗ್ ಅಂತೀವಿ. ಈಗ ನಾ ಬ್ಯಾಕಲ್ಲಿ ಅಳತೆ ಮಾಡಿದ್ದೇನೆಂದರೆ 2. ಇದನ್ನು ನಾವು ಫೋಲ್ಡ್ ಮಾಡಿದಾಗ 4ನೇ 1 ಭಾಗ ಮಾಡಿದಾಗ 9.75 ಬರುತ್ತೆ. ಇದು ನಿಮಗೆ ಕನ್ಫ್ಯೂಷನ್ ಆಗತ್ತೆ ಅಂತ ಅಂದರೆ ನೀವು ಇಲ್ಲಿ ಹುಕ್ಸ್ ಹಾಕಿರ್ತಾರಲ್ವಾ, ಇಲ್ಲಿ ನೀವು ಈ ರೀತಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಅಳತೆ ಮಾಡಬೇಕು. ಎಷ್ಟು ಬರ್ತಿದೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಇಲ್ಲೂ ಸಹ 9.75 ಬರ್ತಾ ಇದೆ. ನೀವು ಅಲ್ಲಿ ನೋಡಿದಾಗೂ ಒಂದೇ ಅಳತೆ ಇದ್ದು ಇಲ್ಲಿ ನೋಡಿದಾಗೂ ಒಂದೇ ಅಳತೆ ಇದ್ದರೆ ಓಕೆ, ಏನೂ ಕನ್ಫ್ಯೂಸ್ ಆಗಬೇಡಿ. ಅಕಸ್ಮಾತ್ ಇಲ್ಲಿ ಅಳತೆ ಮಾಡಿದಾಗ ಒಂದು ಅಳತೆ ಇದ್ದು ಅಲ್ಲಿ ಅಳತೆ ಮಾಡಿದಾಗ ಒಂದು ಅಳತೆ ಇದ್ದರೆ ಸ್ವಲ್ಪ ಅಳತೆ ಬ್ಲೌಸನ್ನು ಕಸ್ಟಮರ್ ಹತ್ರ ಕರೆಕ್ಟಾಗಿ ಇಸ್ಕೊಳ್ಳಿ. ಬಿಗಿನರ್ಸ್ ಕಲಿತಿರೋರಂತೂ ಅಳತೆ ಬ್ಲೌಸನ್ನು ಕಸ್ಟಮರ್ ಹತ್ರ ಕರೆಕ್ಟಾಗಿ ಇಸ್ಕೊಳ್ಳಿ. ಮತ್ತು ಈಗ ಕಲಿತಿರೋರಿಗೆ ಬಿಗಿನರ್ಸ್ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸುಕ್ಕಾಗಿರೋ ಅಳತೆ ಬ್ಲೌಸನ್ನು ಕೊಡೋದು, ಸರಿ ಇಲ್ಲದೆ ಇರೋ ಅಳತೆ ಬ್ಲೌಸನ್ನು ಕೊಡೋದು,
ಅಥವಾ ಕ್ಯೂನಿ ಕಾಟನ್ ಅಂತ ಫುಲ್ ಮುದ್ದೆ ಆಗಿರುತ್ತೆ ಅದನ್ನ ಕೊಡೋದು. ಬಿಗಿನರ್ಸ್ ಕಲಿಯೋರಿಗೆ ಅದನ್ನ ಏನಾದರೂ ನೀವು ಇಸ್ಕೊಂಡ್ರಿ ಅಂತಂದರೆ ಆ ಅಳತೆ ಬ್ಲೌಸು ಅಂದರೆ ಅದು ನಿಮಗೆ ಒಂದ್ಸತಿ ಐರನ್ ಮಾಡ್ಕೊಂಡಾದ್ರೂ ಅಳತೆ ಮಾಡಿ. ಇಲ್ಲ ಅಂತ ಅಂದರೆ ಅದು ಏನಾಗುತ್ತೆ ಕ್ಯೂನಿ ಕಾಟನ್ ಅಂದರೆ ಸ್ವಲ್ಪ ಎಳೆದಷ್ಟು ತುಂಬ ಜಗ್ಗಿ ಬರುತ್ತೆ. ಆಗ ನಿಮ್ಗೆ ಅಳತೆ ಎಲ್ಲ ಮಿಸ್ ಆಗಿಬಿಡುತ್ತೆ. ಅದು ಕಲ್ತವರಿಗೂ ಸಹ ಮಿಸ್ ಆಗುತ್ತೆ. ಅದು ಗೊತ್ತಿರುತ್ತೆ ಅವರಿಗೆ ಎಷ್ಟು ಎಳೆದ್ರೆ ಎಷ್ಟು ಬರುತ್ತೆ ಅಂತ. ಬಿಗಿನರ್ಸ್ ಅವರಿಗೆ ಈ ಎಳೆದಂಗೂ ಉದ್ದ ಬಂದಾಗ ಅವರಿಗೆ ಇಷ್ಟು ಉದ್ದ ಇರ್ಬೋದು ಮೈ ಅಳತೆ ಅಂತ ಇಡ್ತಾರಲ್ವಾ, ಆಗ ತಪ್ಪಾಗತ್ತೆ. ಎದೆ ಸುತ್ತಳತೆ ಗೊತ್ತಾಯ್ತು, ಮೈ ಉದ್ದ ಗೊತ್ತಾಯ್ತು. ಈಗ ನಾವು ಏನು ಮಾಡಬೇಕು, ನಮಗೆ ಕುತ್ತಿಗೆಯ ಉದ್ದ, ಹಾಗೆ ಕುತ್ತಿಗೆಯ ಅಗಲ, ಹಾಗೆ ಭುಜ, ಹಾಗೆ ಹಾರ್ಮೋಲು ಇದೆಲ್ಲ ಬೇಕು. ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಳತೆ ಮಾಡಿರೋದನ್ನ ಬರೆದ್ಬಿಟ್ಟು ಅದನ್ನ ಕಟಿಂಗ್ ಮಾಡಿ ತೋರಿಸ್ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ನೋಡಿ, ಅಳತೆ ಬ್ಲೌಸನ್ನು ನೀವು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಫಸ್ಟ್ ಒಂದು ಸೈಡು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ನೋಡಿ, ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಫ್ರಂಟು ಉದ್ದ ನೋಡ್ಕೋಬೇಕು. ಕುತ್ತಿಗೆಯ ಉದ್ದ ಎಷ್ಟು ಬರ್ತಿದೆ, 6.25 ಈ ಥರ ಟೇಪನ್ನು ಮಡಚಿ ನೋಡ್ಕೋಬೇಕು. 6.25 ಬರ್ತಿದೆ, ಅದಕ್ಕೆ ನೀವು ಅರ್ಧ ಇಂಚು ಸೇರಿಸಿದ್ರೆ ಅರ್ಧ ಇಂಚ್ ಅಷ್ಟೇ ಸೇರಿಸ್ಬೇಕು, 6.25 ಆಗುತ್ತೆ. ಕುತ್ತಿಗೆಯ ಮುಂಭಾಗದ ಉದ್ದ ನೋಡ್ಕೊಳ್ಳೋದು ಈ ರೀತಿ, ಆಯಿತಾ. ಆಮೇಲೆ ಕುತ್ತಿಗೆಯ ಅಗಲ ನೋಡ್ಕೊಳ್ಳೋದು ಈ ರೀತಿ ನೋಡಿ. 2.25ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಮಡ್ಚಿದ್ದೀನಿ. 2.25 ಕುತ್ತಿಗೆ ಅಗಲ 2.25 ಬಂದರೆ 2.25 ಇಡಬೇಕು. ಪೈಪಿಂಗ್ ಕೊಡೋದಾದರೆ ನೀವು 2.25 ಇಟ್ಕೊಳ್ಳಿ. ಪೈಪಿಂಗ್ ಏನು ಕೊಡಲ್ಲ, ಈ ರೀತಿ ಟರ್ನ್ ಮಾಡೋ ಹೊಲಿತೀರಾ ಅಂತಂದರೆ 2.25 ಇಟ್ಕೊಳ್ಳಿ, ಕರೆಕ್ಟಾಗಿ 2.25ಗೆ ಬರುತ್ತೆ. ಕುತ್ತಿಗೆ ಅಗಲಕ್ಕೆ ನೀವೇನು ಆ್ಯಡ್ ಮಾಡೋದು ಬೇಡ, ಜಾಸ್ತಿ ಮಾಡೋದು ಬೇಡ. ಕುತ್ತಿಗೆ ಉದ್ದ ಆಯ್ತು, ಕುತ್ತಿಗೆ ಅಗಲ ಆಯ್ತು. ಈಗ ಹಾರ್ಮೋಲನ್ನು ನೋಡಿ, ಹಾರ್ಮೋಲನ್ನು ತುಂಬ ಜನಕ್ಕೆ ತಪ್ಪಾಗೋದೆ ಹಾರ್ಮೋಲ್ ಈ ರೀತಿ ಇಟ್ಕೊಂಡು ಈಗ ಈ ರೀತಿ ಮಡಿಸ್ಬೇಕು. ನೋಡಿ, ಈ ರೀತಿ ಬರಬೇಕು. ಈ ರೀತಿ ಮಡಿಸಿದಾಗ ಎಷ್ಟಿದೆ, 5.25 ಇದೆ. 5.25ಗೆ ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಹಾರ್ಮೋಲಿಗೆ ಎಷ್ಟೇ ಬರಲಿ, 6 ಬಂದರೆ ಅರ್ಧ ಇಂಚ್ ಆ್ಯಡ್ ಮಾಡಿ, 5 ಬಂದರೆ 5.25 ಅರ್ಧ ಇಂಚ್ ಆ್ಯಡ್ ಮಾಡಿ, ಈ ರೀತಿ ಟೇಪನ್ನು ಮಡ್ಚ್ಕೊಂಡು ನೋಡ್ಕೊಳ್ಳಿ. ಇದು ಹಾರ್ಮೋಲ್ ಉದ್ದ, ಆಯಿತಾ. ಆಮೇಲೆ ನೆಕ್ಸ್ಟು ಬ್ಲೌಸಲ್ಲಿ ಮತ್ತೆ ಅಳತೆ ತಗೊಳ್ಳೋದು ಏನಿದೆ ಅಂತಂದರೆ ಭುಜ. ಈ ಭುಜ ತಗೋಬೇಕು. ಭುಜಕ್ಕೆ ನೋಡಿ, ಈ ಭುಜ 2.25 ಇದೆ. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿದ್ರೆ 3.25 ಆಗುತ್ತೆ. ಭುಜ ಎಷ್ಟೇ ಬರಲಿ, 2 ಬಂದರೆ 3/4 ಇಂಚ್ ಆ್ಯಡ್ ಮಾಡಿ, 2.25 ಬಂದರೆ 3/4 ಇಂಚ್ ಆ್ಯಡ್ ಮಾಡಿ, 1.25 ಬಂದರೆ 3/4 ಇಂಚ್ ಆ್ಯಡ್ ಮಾಡಿ. 3/4 ಇಂಚ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನೇ ನೀವು ಭುಜ ಆಗಿ ಇಡಬೇಕು. ಭುಜ ಶೋಲ್ಡರ್ ಬಂದು 2.25 ಇದೆ. ಇದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 3.25 ಆಗುತ್ತೆ, ಆಯಿತಾ. ಈಗ ಬಂದ್ಬಿಟ್ಟು ನಮಗೆ ಮೈನ್ ಬ್ಲೌಸಲ್ಲಿ ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು, ಹಾಗೆ ಕಂಕ್ಳು ಪಾಯಿಂಟು ಈ ಭಾಗದಲ್ಲಿ ಕರೆಕ್ಟ್ ಬಂತು ಅಂದರೆ ಬ್ಲೌಸು ಕರೆಕ್ಟ್ ಆಗಿದೆ ಅಂಥೇಳಿ. ಈ ಭಾಗದಲ್ಲಿ ನೀವೇನಾದರೂ ಅಳತೆ ತಗೊಳ್ಳೋದು ಮಿಸ್ ಮಾಡಿದ್ರೆ ಇದೆಯಲ್ವಾ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾಗೆ ಎದೆ ಹತ್ರ ಟೈಟ್ ಆಗುತ್ತೆ, ಹಾಗೆ ಬ್ಲೌಸು ಕೈ ಎತ್ತಿದ್ರೆ ಮೇಲೆ ಹೋಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಬರೋದು ಇಲ್ಲಿ ನೀವು ಬ್ರೆಸ್ಟ್ ಹತ್ರ ನೀಟಾಗಿ ಅಳತೆ ತಗೊಂಡಿಲ್ಲ ಅಂದರೆ. ನಾನು ಇದ್ರದ್ದೇ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ. ಶೋಲ್ಡರ್ ಡ್ರಾಪ್ ಆಗುತ್ತೆ, ಕೈ ಎತ್ತಿದ್ರೆ ಬಗ್ಲ ಹತ್ರ, ಈ ಕೈ ಎತ್ತಿದ್ರೆ ಬ್ಲೌಸ್ ಮೇಲೆ ಹೋಗುತ್ತೆ, ಹಾಗೆ ಇಲ್ಲಿ ಎದೆ ಹತ್ರ ತುಂಬ ಎಳೆದು ಟೈಟ್ ಆದಂಗೆ ಆಗುತ್ತೆ. ಇದೆಲ್ಲ ಕಾರಣಕ್ಕೂ ಒಂದು ವಿಡಿಯೋ ಮಾಡಿದ್ದೀನಿ, 10 ನಿಮಿಷದ್ದು, ನೋಡ್ಬೋದು ನೀವು. ಹಾಗೆ ಈಗ ನಾವು ಏನು ಮಾಡಬೇಕು, ಬೆಲ್ಟ್ ಪಟ್ಟಿ ಕಟ್ ಮಾಡೋದಕ್ಕಾಗಿ, ಈ ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕಾಗಿ ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು ತಗೋಬೇಕು. ಬ್ರೆಸ್ಟ್ ಪಾಯಿಂಟು ಅಂದರೆ ನಾವು ಇದೆಲ್ಲ ನಮಗೆ ಒಂದೇ ವಿಡಿಯೋದಲ್ಲಿ ಅಳತೆ ಮಾಡಿ ಮಾರ್ಕ್ ಹಾಕಿ ಕಟಿಂಗ್ ಮಾಡೋದಕ್ಕೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಬರೀ ಅಳತೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರಿಗಾದರೂ ಇದನ್ನು ಮಾರ್ಕ್ ಹಾಕಿ ಕಟಿಂಗ್ ಮಾಡೋದು ಬೇಕು ನೆಕ್ಸ್ಟ್ ಅಂತಂದರೆ ನಾನು ಹೇಳಿದ್ರೆ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇಟ್ಕೊಳ್ಳಿ ಬ್ಲೌಸನ್ನ. ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಇರುತ್ತಲ್ವಾ, ಇಲ್ಲಿ ನೇರ ಬನ್ನಿ. ಇದ್ರ ನೇರಕ್ಕೆ ಬಂದಾಗ ಎಷ್ಟು ಬರ್ತಿದೆ, 11.25 ಬರ್ತಿದೆ, ಕಾಣಿಸ್ತಿದೆ ಅನ್ಕೋತೆ. 11.25ಗೆ ಪ್ಲಸ್ ನೀವು 1 ಇಂಚು ಆ್ಯಡ್ ಮಾಡಬೇಕು, 12.25. ಇದು ಏನು ಪಾಯಿಂಟು ಅಂದರೆ ನಿಪ್ಪಲ್ ಪಾಯಿಂಟ್, ಬ್ರೆಸ್ಟ್ ಪಾಯಿಂಟು. ಫಸ್ಟ್ನೇದು ಬಂದು ಬ್ರೆಸ್ಟ್ ಪಾಯಿಂಟು, ಎರಡನೇದೀಗ ಭುಜದ 2ರ ಮಧ್ಯದಿಂದ ಟೇಪನ್ನು ಹಿಡ್ಕೊಂಡು ಸ್ವಲ್ಪ ಎಳಿಬೇಕು. ಎಳೆದಾಗ ಎಷ್ಟು ಬರ್ತಿದೆ, 12.25 ಬರ್ತಾ ಇದೆ. 12.25ಗೆ ಪ್ಲಸ್ 1 ಇಂಚ್ ಸೇರಿಸಿ 13.25 ಇಡಬೇಕು. 1 ಇಂಚು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗಬೇಕು. ಹಾಗೆ ಇದನ್ನು ನಾನು ಕಂಕ್ಳು ಪಾಯಿಂಟು ಅಂತ ಇಟ್ಕೊಂಡಿದ್ದೀನಿ. ಕಂಕ್ಳು ಪಾಯಿಂಟ್ ಬಂದುಬಿಟ್ಟು 7 ಇಂಚ್ ಇದೆ, ಅದಕ್ಕೆ ನೀವು ಅರ್ಧ ಇಂಚ್ ಅಷ್ಟೇ ಆ್ಯಡ್ ಮಾಡಬೇಕು. ಕಂಕ್ಳು ಪಾಯಿಂಟಿಗೆ ಅರ್ಧ ಇಂಚ್ ಅಷ್ಟೇ ಆ್ಯಡ್ ಮಾಡಬೇಕು. ಈ ನಿಪ್ಪಲ್ ಪಾಯಿಂಟಿಗೆ ಹಾಗೆ ಬ್ರೆಸ್ಟ್ ಪಾಯಿಂಟಿಗೆ ಏನಿದೆ ಅಂದರೆ
1 ಇಂಚ್ ಆ್ಯಡ್ ಮಾಡಬೇಕು. ಇಷ್ಟು ಅಳತೆ ಹಾಕಿರ್ತಾರೆ, ಇಲ್ಲಿಂದ 2.5 3.5 ಅಂತ ಇಟ್ಕೊಳ್ತಾರೆ. ಏನು ಬೇಡ, ಬ್ಯಾಕಲ್ಲಿ ನಿಮಗೆ 15 ಕಾಲು ಬಂತು, 16 ಕಾಲು ಇಟ್ಕೊಂಡ್ರಿ 1 ಇಂಚ್ ಆ್ಯಡ್ ಮಾಡಿದ್ರೆ, ಫ್ರಂಟಲ್ಲಿ ನೀವು 16 ಕಾಲು ಬಂದಿರೋದಕ್ಕೆ 1 ಇಂಚ್ ಇನ್ನೂ 1 ಇಂಚ್ ಆ್ಯಡ್ ಮಾಡಿ 17 ಕಾಲು ಮಾಡಿ. ಅಲ್ಲಿ ನೀವು ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು, ಕಂಕಳು ಪಾಯಿಂಟ್ ಇಟ್ಕೊಂಡ ತಕ್ಷಣ ಉಳಿಯುವಂತಹ ಬಟ್ಟೆನೇ ಪಟ್ಟಿ ಆಗುತ್ತೆ. ಇಷ್ಟು ಮಾಡ್ಕೊಂಡ್ಮೇಲೆ ಹಾಗೇನೆ ತೋಳಿನ ಉದ್ದ ತಗೊಳ್ಳೋಣ. ತೋಳಿನ ಉದ್ದ ಬಂದ್ಬಿಟ್ಟು 9 ಇಂಚ್ ಇದೆ. ನೀವು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀರ ಅಂದರೆ 1 ಇಂಚ್ ಅಷ್ಟೇ ಆ್ಯಡ್ ಮಾಡಿ 9 ಇಂಚಿಗೆ. ಅದೇ ನೀವು ಸಾದಾ ಬ್ಲೌಸು ಹೊಲಿತಿದ್ದೀರ ಅಂದರೆ 2 ಇಂಚ್ ಆ್ಯಡ್ ಮಾಡಿ. ಬ್ಯಾಕ್ ಮೈ ಉದ್ದಕ್ಕೂ ಅಷ್ಟೇ 2 ಇಂಚ್ ಆ್ಯಡ್ ಮಾಡಿ. ಇಲ್ಲ ಮೇಡಮ್ ನಮಗೆ ಸಾದಾ ಬ್ಲೌಸು ಅಳತೆ ಮಾಡೋದನ್ನ ಒಂದು ಇದೇ ಥರನೇ ಅಳತೆ ಬ್ಲೌಸಲ್ಲಿ ತೋರಿಸಿ ಅಂಥೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ. ನೋಡಿ, ತೋಳಿನ ಉದ್ದ ಬಂದ್ಬಿಟ್ಟು 9 ಇಂಚು, ತೋಳಿನ ಅಗಲ ಬಂದ್ಬಿಟ್ಟು 6 ಇಂಚು. ಇದಕ್ಕೆ ನೀವು 2 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬ್ಲೌಸ್ ತೋಳು ನೀವು ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲೂ ಸಹಿತ ಅಳತೆ ತಗೋಬೋದು. ಇದು ಕಟಿಂಗ್ ಮಾಡೋದಕ್ಕೆ ಬೇಕಾಗತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಬಂದ್ಬಿಟ್ಟು 11 ಇಂಚು, ಇಲ್ಲಿ ಬಂದ್ಬಿಟ್ಟು 8 ಇಂಚು ತೋಳಿಗೆ ಬೇಕಾಗತ್ತೆ. ಹಾಗೇನೆ ನಮಗೆ ಈಗ ಎಲ್ಲ ಮಾರ್ಕು ಮುಗಿದ್ಮೇಲೆ ಮೇಯ್ನ್ ಆಗಿರೋದು ಏನು ಅಂತಂದರೆ ಬ್ಯಾಕಲ್ಲಿ ನಮಗೆ ಬ್ಯಾಕ್ ಅಂದರೆ ಬೆನ್ನು ಡೀಪ್ ಇದೆಯಲ್ವಾ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ಟಿಪ್ಸ್ ಹೇಳಬೇಕು ಅಂದರೆ, ನೀವು ಡೀಪ್ ಜಾಸ್ತಿ ಬಂದಂಗೆನು ಟಕ್ಸನ್ನು ಕಡಿಮೆ ಮಾಡಿ. ಡೀಪು ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಾ ಬಂದಾಗ ಟಕ್ಸನ್ನು ಉದ್ದ ಇಡಿ. ಹಾಗೆಯೇ ಈಗಂತೂ ಬೋಟ್ ನೆಕ್ ಬ್ಲೌಸ್ ತುಂಬ ಟ್ರೆಂಡಲ್ಲಿದೆ. ಇದೇ ರೀತಿಯೇ ಬೋಟ್ ನೆಕ್ ಬ್ಲೌಸನ್ನು ಅಳತೆ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಬ್ಯಾಕಲ್ಲಿ ನಾವು ಈ ರೀತಿ ಇಟ್ಕೊಳ್ತೀವಲ್ವ, ಟೇಪ್ ಈ ರೀತಿ ಇಟ್ಕೊಂಡು ಹೀಗೆ ಟೇಪನ್ನು ಮಡಚಿದ್ರೆ ಇದೇನು ಬಂತು 10 ಇಂಚ್ ಆಯ್ತು. 10 ಇಂಚಿಗೆ ಅರ್ಧ ಇಂಚ್ ಆ್ಯಡ್ ಮಾಡಿ 10.5 ಆಗುತ್ತೆ, ಆಯಿತಾ. ಮತ್ತು ಇಷ್ಟೇ ಅಳತೆ ಇರುತ್ತೆ, ಬೇರೆ ಏನು ಅಳತೆ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ. ನನ್ನ ಒಂದು ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ತುಂಬಾ ಈಸಿ ಮೆಥಡಲ್ಲಿ ಅಳತೆ ಇರುತ್ತೆ. ಇಷ್ಟು ನೀವು ಅಳತೆನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಅಳತೆ ಕರೆಕ್ಟಾಗಿ ಬರುತ್ತೆ. ಫಸ್ಟ್ನೇದಾಗಿ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಫಸ್ಟು ನೀವು ಮೈ ಉದ್ದ ತಗೊಳ್ಳಿ, ಎಷ್ಟೇ ಬಂದ್ರೂ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಫ್ರಂಟಿಗೆ ಹಾಕ್ಬಿಟ್ಟು ಅದಕ್ಕೆ 2 ಇಂಚ್ 15.5 ಬಂದಿದೆಯಲ್ಲ 17.5 ಇಡಿ, 2 ಇಂಚ್ ಆ್ಯಡ್ ಮಾಡಿ. ಯಾಕಂದರೆ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ, ಆಯಿತಾ. ಮೂರನೇದಾಗಿ ಕುತ್ತಿಗೆ ಉದ್ದ ನೋಡ್ಕೊಬೇಕು, ಹಾಗೆ ಕುತ್ತಿಗೆ ಅಗಲ ನೋಡ್ಕೊಬೇಕು, ಹಾಗೆ ಹಾರ್ಮೋಲ್ ಉದ್ದವನ್ನು ನೋಡ್ಕೊಬೇಕು. ಹಾಗೆ ಹಾರ್ಮೋಲ್ ರೌಂಡಿಂಗ್ ಸಮೇತ ಅಳತೆ ಮಾಡಿ ಕಟ್ ಮಾಡುವಾಗ ಅದು ಹೇಳ್ತೀನಿ. ಹಾಗೆಯೇ ಎದೆ ಸುತ್ತಳತೆ ನೋಡ್ಕೊಂಡು, ಎರಡನೇದಾಗಿ ಎದೆ ಸುತ್ತಳತೆ 9.75 ಇದೆ. ಇದನ್ನು ಜಾಸ್ತಿ ಈ ರೀತಿ ಎಳಿಬೇಡಿ, ಸ್ವಲ್ಪ ಎಳೆದು ನೋಡಿದ್ರೆ 9.75 ಬರ್ತಾ ಇದೆ. ಹಾಗೆಯೇ ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು, ಕಂಕಳು ಪಾಯಿಂಟು ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ನೀವು ಇದನ್ನು ಅಳತೆನ ಕಟ್ಟಿಂಗು ಪೇಪರಲ್ಲಿ ಹಾಕಿ ಮಾಡುವಾಗ ಇನ್ನೂ ಸಮೇತ ನೀವು ಕಂಕಳು ಪಾಯಿಂಟು, ಎದೆ ಸುತ್ತಳತೆ ಒಟ್ಟಿಗೆ ಅವ್ರು ಮ್ಯಾಚ್ ಮಾಡಿ ನೋಡಬೇಕು. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ಟಿಪ್ಸು ಅಂತಂದರೆ, ನೀವು ತುಂಬ ಜನಕ್ಕೆ ಈ ಬ್ಯಾಕ್ ರೌಂಡು ಕರೆಕ್ಟಾಗಿ ತೆಗಿಯೋಕ್ಕೆ ಬರಲ್ಲ, ಹೇಗೇಗೋ ತೆಗೆದಿರ್ತಾರೆ. ನೀವು ಇಲ್ಲಿ ಈ ಲೆಂತ್ ಉದ್ದದ ಇಲ್ಲಿ ಕೆಳಗೆ ಬರುತ್ತಲ್ಲ, ಇಲ್ಲಿ ಸ್ವಲ್ಪ ಬ್ರಾಡಾಗಿ ತೊಗೊಂಡು ಇಲ್ಲಿ ನೀವು ಇದು ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ತೊಗೊಂಡ್ಬಿಡ್ತಾರೆ, ಆಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ನೋಡಿ ಫ್ರೆಂಡ್ಸ್, ಅಳತೆ ಬ್ಲೌಸು ನೀವು ಕಸ್ಟಮರ್ ಹತ್ರ ಇಸ್ಕೊಳ್ಳುವಾಗ ಕರೆಕ್ಟಾಗಿರೋ ಅಳತೆ ಬ್ಲೌಸನ್ನ ಇಸ್ಕೊಳ್ಳಿ. ಯಾಕಂದರೆ ಈಗೀಗ ನೀವು ಬಿಗಿನರ್ಸ್ ಕಲಿತಿರ್ತೀರ ಅಂದರೆ ಕಸ್ಟಮರು ಬ್ಲೌಸ್ ಕೊಡ್ತಾರೆ, ಚೂರು ತಪ್ಪಾದ್ರೂ ಏನೋ ದೊಡ್ಡ ತಪ್ಪೆ ಬ್ಲೌಸೇ ಹಾಳು ಮಾಡಿಬಿಟ್ಟಿದ್ದೀರಾ ಅನ್ನೋ ಲೆವೆಲಿಗೆ ಮಾತಾಡ್ತಾರೆ. ಆಗ ನಿಮಗೆ ಟೈಲರಿಂಗ್ ಕಲಿಬೇಕು, ಅದರಿಂದ 4 ಕಾಸು ದುಡಿಬೇಕು ಅಂತೇಳಿ ಮನಸ್ಸಿರೋದು ಸಹಿತ ಮನಸ್ಸು ಹೊರಟೋಗೋದು. ಬೇಡಪ್ಪ ನನಗೆ ಈ ಕೆಲಸನೇ ಬಿಟ್ಬಿಡ್ತೀನಿ ಅನ್ನೋಷ್ಟು ಕಸ್ಟಮರು ಫಸ್ಟ್ ಹೊಲಿಯೋರಿಗೆ ಟಾರ್ಚರ್ ಕೊಡ್ತಾರೆ. ಅದೆಲ್ಲದೂ ನಾವು ಫೇಸ್ ಮಾಡೇನೆ ಈಗ ನಾವು ಈ ಥರ ಬಂದಿರೋದು. ಆದರೆ ಫ್ರೆಂಡ್ಸ್, ನಿಮಗೆ ಒಬ್ಬರು ಅಥವಾ ಇಬ್ಬರು ಇರಲಿ, 4-5 ಜನರೇ ನೀನು ಆ ಥರ ಮಿಸ್ಟೇಕ್ ಆಗಿದೆ ಬ್ಲೌಸಲ್ಲಿ, ಈ ಥರ ಮಿಸ್ಟೇಕ್ ಆಗಿದೆ, ನೀನು ಹಿಂಗಿದೆ ಹಂಗಿದೆ ಅಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಪ್ರತಿದಿನ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡ್ಕೊಳ್ತಾ ಬನ್ನಿ. ಆಗ ನೀವು ಟೈಲರಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಅದೇ ನಿಮಗೆ ಒಬ್ಬರು ಇಬ್ಬರು ಏನೋ ಬ್ಲೌಸು ಚೂರು ಲೂಸು ಟೈಟು ಅಂತ ಹೇಳಿ ಏನಾದರೂ ಅಂದರು ಅಂಥೇಳಿ ಕೆಲಸನೇ ನೀವು ಬಿಟ್ಬಿಡ್ಬೇಡಿ. ಯಾಕಂದರೆ ಎಷ್ಟೇ
ಫೇಮಸ್ ಇರೋ ಟೈಲರ್ ಹೊಲಿದ್ರೂ ಸಣ್ಣ ಪುಟ್ಟ ಲೂಸು ಟೈಟ್ ಅನ್ನೋದು ಹಾಗೆ ಆಗುತ್ತೆ. ಅಕಸ್ಮಾತ್ ತುಂಬ ದೊಡ್ಡದಾಗಿ ನೀವು ಏನೋ ಬ್ಲೌಸನ್ನ ಸ್ವಲ್ಪ 3/4% ಕೆಡಿಸಿದ್ದೀರಾ ಅಂದ್ರೂ ಪರವಾಗಿಲ್ಲ. ಬೀಳ್ತಾನೆ ನಾವು ಸೈಕಲ್ ಹೊಡೆಯೋದು ಕಲಿಯೋದಂತೆ ಆ ರೀತಿ ತಪ್ಪುಗಳು ಆಗ್ತಾನೆ ಸರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬಿಗಿನರ್ಸ್ಗೆ ಈ ವಿಡಿಯೋ ಅಂತಾನೆ ಮಾಡಿರೋದು. ಯಾಕಂದರೆ ನಿಮಗೆ ತಪ್ಪುಗಳಾಗಿ ಕಸ್ಟಮರ್ ಏನಾದರೂ ಅಂದ್ರೂ ಸಹಿತ ನೀವು ಟ್ರೈ ಮಾಡ್ತಾ ಹೋಗಿ. ನೀವು ಒಂದ್ಸಲಿ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, 3ನೇ ಸಲ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಹಾಗಾಗಿ ಇದರಲ್ಲಿ ಬ್ಲೌಸು ಕಟ್ಟಿಂಗಲ್ಲಿ ಅಥವಾ ಮಾರ್ಕ್ ಹಾಕೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಯಾಕಂದರೆ ನಾನು ಹೇಳ್ತಾ ಇರೋದು ಅಂದರೆ ತುಂಬ ಜನ ಟೈಲರಿಂಗ್ ಕಲಿಬೇಕು ಅಂತೇಳಿ ತುಂಬ ಆಸಕ್ತಿನ ಇಟ್ಕೊಂಡಿರ್ತಾರೆ. ಈ ಥರ ತುಂಬ ಗೊತ್ತಿಲ್ದೇನೋ ತಪ್ಪುಗಳಾದಾಗ ಕಸ್ಟಮರ್ ಒಂದು ಅಪವಾದನೆ ಮಾಡಿದಾಗ ಆ ಕೆಲಸನೇ ಬಿಟ್ಬಿಡ್ತಾರೆ. ಹಾಗಾಗಿ ತಪ್ಪು ಎಷ್ಟಾಗುತ್ತೋ ಆಗಲಿ ಒಂದಲ್ಲ ಒಂದು ದಿವಸ ಸರಿ ಆಗುತ್ತೆ. ನೀವು ಟೈಲರ್ ಅಂತ ಅನ್ಸ್ಕೊಳ್ತೀರಾ. ಹಾಗಾಗಿ ಕಸ್ಟಮರ್ ಹತ್ರ ಬ್ಲೌಸ್ ಇಸ್ಕೊಳ್ಳುವಾಗ ಕರೆಕ್ಟ್ ಅಳತೆದು ನೀಟಾಗಿರೋ ಬ್ಲೌಸನ್ನು ಇಸ್ಕೊಂಡು ಕಟ್ಟಿಂಗು ಸ್ಟಿಚಿಂಗು ಮಾಡಿ. ಮೈ ಅಳತೆ ತಗೊಳ್ಳೋದು ಸಹಿತ ನಮ್ಮ ಚಾನಲಲ್ಲಿದೆ, ಅದನ್ನು ನೋಡ್ಬೋದು ನೀವು. ಈ ಬ್ಲೌಸಲ್ಲಿ ಅಳತೆ ತಗೊಳ್ಳೋದ್ರಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಒಂದೇ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.